ಭೀಕರ ಅಪಘಾತಕ್ಕೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಬಲಿಯಾಗಿದ್ದಾರೆ. ಹುಟ್ಟುಹಬ್ಬದ ದಿನವೇ ಮಸಣ ಸೇರಿದ್ದಾನೆ ಓರ್ವ ವಿದ್ಯಾರ್ಥಿ. ಸ್ನೇಹಿತರೊಂದಿಗೆ ಬರ್ತ್ಡೇ ಆಚರಿಸಿಕೊಂಡಿದ್ದ ಮಿಥುನ್ ಸೆಲೆಬ್ರೇಷನ್ ಮುಗಿಸಿ ಹೋದವನು ಮತ್ತೆ ಮರಳಿ ಬರಲೇ ಇಲ್ಲ. ಮಿಥುನ್ ಕಾಲೇಜ್ಗೆ ಟಾಪರ್, ಇಂಜಿನಿಯರಿಂಗ್ ಓದ್ತಾ ಇದ್ದ. ಅವನ ಜೊತೆ ಇನ್ನೊಬ್ಬ ಸುರೇಶ್, ಆತ ಕೂಡ ಸಾವನ್ನಪ್ಪಿದ್ದಾರೆ. ಮಿಥುನ್ ಮತ್ತು ಸುರೇಶ್ ಇಬ್ಬರನ್ನ ನೆನಪಿಸಿಕೊಂಡು ಸ್ನೇಹಿತರು ಭಾವುಕರಾಗಿದ್ದಾರೆ. ಈ ಥರ ಎಲ್ಲ ಆಗಿದೆ, ಎಲ್ಲ ಊಟ ಮಾಡಿ ಹೋಗಿದ್ವಿ ನೋಡಕ್ಕಂತ ಈ ಥರ ಆಗೋಗಿದೆ. ಏನು ಮಾಡೋಣ ಪಾಪ. ಅವ್ನು ಸುರೇಶ್ ಅಂತ ತೀರ್ಕೊಂಡಿದ್ದಾನಲ್ಲ, ಅವನಿಗೆ ಅಪ್ಪ ಇಲ್ಲ, ಅವ್ರ ಅಮ್ಮ ಓದಿಸ್ತಾ ಇದ್ರು, ಅವನು ಸತ್ತೋಗಿದ್ದಾನೆ. ಬಿ ಓದ್ತಾ ಇದ್ವಿ ಸರ್ ನಾವು. ಹಾಸ್ಟೆಲ್ ಹುಡುಗರು ಎಲ್ಲ ಇದ್ವಿ ಸರ್. ನಮ್ಮ ಹಾಸ್ಟೆಲ್ ಹುಡುಗರೆ ಒಂದು 15 ಜನ ಅಡ್ಮಿಟ್ ಆಗಿದ್ದಾರೆ ಇವಾಗ. ಅದರಲ್ಲಿ 2 ಸ್ಪಾಟ್ ಆಗಿದ್ದಾರೆ, ಸುರೇಶ್ ಮತ್ತೆ ಮಿಥುನ್. ನಾವೆಲ್ಲ ಇಲ್ಲೇ ಒಂದೇ ಹಾಸ್ಟೆಲಲ್ಲೇ ಸರ್. ಡೈಲಿ ಬೆಳಗ್ಗೆ ಎಲ್ಲ ಜೊತೆಗೆ ತಿಂಡಿ ತಿಂದಿದ್ವಿ, ಜೊತೆಗೆ ಇರ್ತಿದ್ವಿ, ಎಲ್ಲ ಜೊತೆಲೇ ಇದ್ದವ್ರು ಸರ್. ಈ ಥರ ಆಗಿದೆ. ಜೊತೆಲೇ ಓದ್ತಾ ಇದ್ದಿದ್ದು, ಜೊತೆಲೇ ಎಲ್ಲ ಇಲ್ಲೇ ಒಂದೇ ಹಾಸ್ಟೆಲ್. ಅಲ್ಲ ಈ ಥರ ಆಗಿದೆ. ಏನು ಮಾಡೋದು. ಡೀಸೆಂಟ್ ಸರ್, ಒಂದು ಹ್ಯಾಬಿಟ್ಸ್ ಇಲ್ಲ, ಏನಿಲ್ಲ, ಒಳ್ಳೆ ಹುಡುಗ. ಆ ಥರ ಆಗಿದೆ ಸರ್. ಇನ್ನೂ ಊಟ ಮಾಡಿ ಹಿಂಗೆ ಹೋಗಿದ್ವಿ ಅಷ್ಟೇ, ಅಷ್ಟರಲ್ಲೇ ಆಗಿರೋದು ಈ ಥರ ಎಲ್ಲ. ನಿನ್ನೆನೇ ಬರ್ಡೇ. ಏನೇನು ಸರ್, ಅದೇ DJ ದಿವಸ ಗಣಪತಿ ಅಲ್ಲಿ DJ ನೋಡಕ್ಕಂತ ಎಲ್ಲ ಹೋಗಿದ್ದೀವಿ. ಇದು ಹೈವೇ, ಅಲ್ಲಿ ಯಾರು ಪೊಲೀಸ್ ಅದೆಲ್ಲ ಟ್ರಾಫಿಕ್ ಕ್ಲಿಯರ್ ಮಾಡಿಲ್ಲ. ಈ ಕಡೆ ಯಾರು ಪೊಲೀಸರೇ ಇರಲಿಲ್ಲ. ಅಲ್ಲಿ DJ ಹತ್ರನೂ ಯಾರು ಪೊಲೀಸರು ಇರಲಿಲ್ಲ. ಅದಕ್ಕೆ ಆ ಟ್ರಾಫಿಕ್ ಕ್ಲಿಯರ್ ಮಾಡದೆ ಈ ಥರ ಅವರು ಫಾಸ್ಟಾಗಿ ಬಂದಿದ್ದಾರೆ. DJ ಅಲ್ಲಿ ಮೆರವಣಿಗೆ ಹೋಗ್ತಾ ಇದೆ ಅಂದ್ರೆ ಸ್ವಲ್ಪ ಕಂಟ್ರೋಲ್ ಮಾಡಿ ನಿಧಾನಕ್ಕೆ ಗಾಡಿಗಳನ್ನೆಲ್ಲ ಬಿಟ್ಟಿದ್ರೆ ಈ ಥರ ಆಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ ನಮಗೆ. ಎಲ್ಲರೂ ಹಾಸ್ಪಿಟಲಲ್ಲೇ ಇದ್ದಾರೆ. ಹಾಸ್ಟೆಲ್ ಹತ್ರದಲ್ಲೇ ಇತ್ತು ಅಂತ ಅನಿಸುತ್ತೆ. ಅದಕ್ಕೆ ಹಾಸ್ಟೆಲ್ ಹುಡುಗರೆಲ್ಲ ಹೋಗಿದ್ದಾರೆ. ಮಿಥುನ್ದು ಬರ್ತ್ಡೇ ಇತ್ತು, ಬರ್ತ್ಡೇ ಸೆಲೆಬ್ರೇಷನ್ ಮಾಡಿ DJ ಹಾಕಿದ್ದಾರೆ ಅಂತ ಹೋಗಿದ್ವಿ. ಪೊಲೀಸರು ಇದ್ದಿದ್ರೆ ಕಂಟ್ರೋಲ್ ಮಾಡಿದರೆ ವೆಹಿಕಲ್ಸ್ನ ಈ ಘಟನೆ ನಡೀತಾ ಇರಲಿಲ್ಲ ಅಂತ ಅಲ್ಲಿ ಹಾಸ್ಟೆಲ್ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ.